ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 2 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಥರದ ಹೊಸ ನೋಟಿಫಿಕೇಷನ್ ರಿಲೀಸ್ ಆಗಿರಲಿಲ್ಲ. ಆದರೆ ಲಾಸ್ಟ್ 1 ವೀಕ್ ಒಳಗಡೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಏನೋ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. 920 ವೇಕೆನ್ಸೀಸು, 900 ಪ್ಲಸ್ ವೇಕೆನ್ಸೀಸ್ ಅಂದರೆ ತಪ್ಪಿಲ್ಲ. ಸೊ 900 ಪ್ಲಸ್ ವೇಕೆನ್ಸೀಸ್ ಅನ್ನೋ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಯಾರೆಲ್ಲ BSc ಅಗ್ರಿ, ಇಂಜಿನಿಯರಿಂಗ್ ಅಗ್ರಿ, BTech ಅಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಆ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತೀರಾ. ಸೊ ಆದಷ್ಟು ಬೇಗನೆ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಏನಕ್ಕಂದರೆ ಎಕ್ಸಾಮ್ ನಿಮಗೆ ಜುಲೈ ತಿಂಗಳಲ್ಲಿರುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಿಂಕ್ನ KEA ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡಿಕೊಡಿದರೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಯಾವ ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಂತ ನೋಡೋದಾದರೆ, ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಿಂದ PC ನೋಟಿಫಿಕೇಷನ್ ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಅನ್ನೋ ನೋಟಿಫಿಕೇಷನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಅಂದರೆ 20-25 ದಿನಗಳಲ್ಲಿ ಅಥವಾ 1-1.5 ತಿಂಗಳೊಳಗಡೆ ಈ 2 ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದ್ದಾವೆ. ಬಟ್ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆಗ್ಬೋದು. PC PSI ನೋಟಿಫಿಕೇಷನು ಮುಂದಿನ ದಿನಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡರಲ್ಲಿ ಇದೇ ಮೊದಲ ಫಸ್ಟ್ ಬರುವಂಥ ನೋಟಿಫಿಕೇಷನು PEC ಅಥವಾ PSI ನೋಟಿಫಿಕೇಷನು. ಅದಾಗಿದ ನಂತರ ಬೇರೆ ಬೇರೆ ಥರದ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ. ನಿಮಗೂ ಗೊತ್ತಿರಬೇಕು, SDA ಮತ್ತು FDA ನೋಟಿಫಿಕೇಷನ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇದೆ. 2000 SDA ವೇಕೆನ್ಸೀಸು ಮತ್ತು 800 FDA ವೇಕೆನ್ಸೀಸ್ ಆಗೋ ಸಾಧ್ಯತೆಗಳಿವೆ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಹೊಸ ನೋಟಿಫಿಕೇಷನ್ಸ್ ಯಾವುದಾದ್ರು ಬರುತ್ತೆ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ನೋಟಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂದರೆ, BSNL ನೋಟಿಫಿಕೇಷನ್ ಬಗ್ಗೆ. ನಿಮಗೆ ಈಗಾಗಲೇ ಗೊತ್ತಿರಬೇಕು, ಪ್ರೀವಿಯಸ್ ಆಗಿ SCET ಅಂದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಈ ಒಂದು ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು. ಇದು ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಒಂದು ನೋಟಿಫಿಕೇಷನ್ ಆಗಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ, ಯಾರೆಲ್ಲ ಎಲಿಜಿಬಲು, ಎಕ್ಸಾಮ್ ಪ್ಯಾಟ್ರನ್ ಏನು, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಬರೀ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಮೇಲೆ ಡಿಪೆಂಡ್ ಆಗದೆ ಬೇರೆ ರಾಜ್ಯದಲ್ಲ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ಗೂ ಅಪ್ಲೈ ಮಾಡ್ಕೊಳ್ಳಿ. ಏನಕ್ಕಂದರೆ ನಮ್ಮ ರಾಜ್ಯದಲ್ಲಿ ಬರುವಂಥ ನೋಟಿಫಿಕೇಷನ್ಸ್ ಡಿಲೇ ಆಗ್ಬೋದು. ಡಿಲೇ ಬಂದ್ರೂ ಕಂಪ್ಲೀಟ್ ಆಗೋದಕ್ಕೆ ಟೈಮ್ ತೊಗೊಳ್ಬೋದು, ಅಥವಾ ಇನ್ ಕೇಸ್ ನೋಟಿಫಿಕೇಷನ್ ರಿಲೀಸ್ ಆದರೂ ಕಮ್ಮಿ ವೇಕೆನ್ಸೀಸ್ ಇರ್ಬೋದು. ಹಾಗಾಗಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಯಾವುದೇ ಥರದ ನೋಟಿಫಿಕೇಷನ್ ಬಂದರೆ ಮೊದಲು ಅಪ್ಲೈ ಮಾಡಿ. ಯಾಕಂದರೆ ಸ್ಟೇಟ್ ಗೌರ್ಮೆಂಟದು ಒಂದೇ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ಗೂ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ರಾಜ್ಯದವರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಲ್ಲಿ ಸಾಕಷ್ಟು ಕಮ್ಮಿ ಪ್ರಮಾಣದಲ್ಲಿ ಕಾಣ್ಕೊಳ್ತಾರೆ. ಆ ಒಂದು ಕಾರಣದಿಂದ ಈ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನೀವು ಪ್ರಿಪೇರ್ ಆಗಿರ್ತೀರಾ, ಹಾಗಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದರೆ ನಿಮ್ಮ ಲೈಫು ಅಲ್ಲಾದರೂ ಇಲ್ಲಾದರೂ ಸೆಟ್ಲ್ ಆಗೇ ಆಗುತ್ತೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ವೇಕೆನ್ಸೀಸ್ನು ನಮ್ಮ ರಾಜ್ಯದಲ್ಲಿ ವೇಕೆನ್ಸೀಸ್ ಇರುತ್ತೆ, ಪೋಸ್ಟಿಂಗ್ ನಮ್ಮ ರಾಜ್ಯದಲ್ಲೂ ನಡೆಯುತ್ತೆ. ಹಾಗಾಗಿ ನಿಮಗೆ ಪೋಸ್ಟಿಂಗ್ ಬಗ್ಗೆನೂ ಭಯ ಇರಲ್ಲ. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಯಾವ ಒಂದು ಪೋಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅಂದರೆ, ಜೂನಿಯರ್ ಟೆಲಿಕಾಮ್ ಆಫೀಸರ್, ಇದನ್ನು JTO ಅಂತ ಕರಿತೀವಿ. ಪ್ರೀವಿಯಸ್ ಆಗಿ ನಾವು SCET ಮತ್ತು JET ನೋಟಿಫಿಕೇಷನ್ ನೋಡಿದ್ವಿ. ಈಗ ಈ ಒಂದು BSNL ಡಿಪಾರ್ಟ್ಮೆಂಟಿಂದ, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಡಿಪಾರ್ಟ್ಮೆಂಟಿಂದ, ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ JTO ಅನ್ನೋ ಪೋಸ್ಟ್ಗೆ 100 ವೇಕೆನ್ಸೀಸ್ನ ರಿಲೀಸ್ ಮಾಡ್ತಾರೆ. ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಸ್ಟಾರ್ಟು, ನಮ್ಮ ರಾಜ್ಯದಲ್ಲಿ ಎಷ್ಟು ವೇಕೆನ್ಸಿ ಇದೆ, ಓವರಾಲ್ ಆಗಿ 100 ವೇಕೆನ್ಸಿ ಆದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ವೇಕೆನ್ಸಿ ಇದೆ, ಏಜ್ ಲಿಮಿಟ್ ಏನು, ಫೀಸ್ ಎಷ್ಟು, ಎಕ್ಸಾಮ್ ಫಾರ್ಮೇಟ್ ಏನಿದೆ, ಸಿಲೆಬಸ್ ಏನಿದೆ, ಅದಾಗಿದ ನಂತರ ಯಾರೆಲ್ಲ ಎಲಿಜಿಬಲ್ ಅನ್ನೋದನ್ನು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಅಫಿಷಿಯಲ್ ವೆಬ್ಸೈಟಿಗೆ ನೋಡೋಣ. ಸೊ ಈ ನೋಟಿಫಿಕೇಷನ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ನಾನು ಯಾವುದೇ ಥರದ ಲಿಂಕ್ನ ಆ್ಯಡ್ ಮಾಡಿರಲ್ಲ, ಜಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಬೇಕು. ಅಲ್ಲಿಂದ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಸಲ ಓದಿ ಅದಾಗಿದ ನಂತರನೇ ಅಪ್ಲೈ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೀವು ಈ ಥರ ಗೂಗಲ್ ಸರ್ಚಲ್ಲಿ ಹೋಗೋದಾಗ ಸರ್ಚ್ ಇಂಜನಲ್ಲಿ externalexam.bsnl.co.in ಅಥವಾ bsnl.co.in ಅನ್ನೋ ಒಂದು ಲಿಂಕ್ನ ಈ ಥರ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತಾ ಇರುತ್ತೆ, BSNL ರಿಕ್ರೂಟ್ಮೆಂಟ್ ಅಥವಾ BSNL ರಿಕ್ರೂಟ್ಮೆಂಟ್ ಪೋರ್ಟಲ್ ಅಂತೇಳಿ. ಇದು ಅಫಿಷಿಯಲ್ ಪೋರ್ಟಲ್ ಆಗಿರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೋಡಿ, ಮೊದಲ ಏನು ಕಾಣಿಸ್ತಾ ಇದೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನು, ರಿಕ್ರೂಟ್ಮೆಂಟ್ ಫಾರ್ ಜೂನಿಯರ್ ಟೆಲಿಕಾಮ್ ಆಫೀಸರ್, ಟೆಲಿಕಾಮ್ ಡಿಪಾರ್ಟ್ಮೆಂಟು ಇನ್ BSNL. ಅಡ್ವರ್ಟೈಸ್ಮೆಂಟ್ ಸಂಖ್ಯೆನೂ ಕೊಟ್ಟಿದ್ದಾರೆ, 2026 ಮೊದಲ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನಾವು ಲಿಂಕ್ ಇನ್ನೂ ಎನೇಬಲ್ ಆಗಿಲ್ಲ, ಏನಕ್ಕಂದರೆ ಅಪ್ಲಿಕೇಶನ್ ಇನ್ನೂ ಹಾಕೋದಕ್ಕೆ ಶುರು ಆಗಿಲ್ಲ. ಬಟ್ ಮುಂಚಿತವಾಗಿಯೇ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಸೊ ನೋ ಮೋರ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಈ ಥರ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಈ ಅಫಿಷಿಯಲ್ ಡಾಕ್ಯುಮೆಂಟ್ನ ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ ಯಾವಾಗ ರಿಲೀಸ್ ಆಗಿದೆ, 26/5/2026 ಅಂದರೆ
ಮೇ ತಿಂಗಳಲ್ಲಿ ರಿಲೀಸ್ ಆಗಿರುವಂಥ ಡಾಕ್ಯುಮೆಂಟ್ ಇದು. ಇವತ್ತು ಜೂನ್ ಆಗಿರುತ್ತೆ, ಜೂನ್ 1. ಸೊ 26/5/2026 ಅಂದರೆ ಲಾಸ್ಟ್ 5-6 ದಿನಗಳ ಕೆಳಗಡೆ ಈ ಒಂದು ನೋಟಿಫಿಕೇಶನ್ ಬಂದಿರೋಂಥದ್ದು. ಸೊ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ಯಾವುದೇ ಥರದ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲ, ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಸೊ ಯಾರೆಲ್ಲ ಫ್ರೆಶ್ ಆಗಿ ಆಸ್ಪಿರೆಂಟ್ಸ್ ಇದ್ದೀರಾ, ಫ್ರೆಶ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ನೋಟಿಫಿಕೇಶನ್ಸ್ಗಾಗಿ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅನ್ಬೋದು. ಸೊ ಇದೊಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ಪರ್ಮನೆಂಟ್ ಜಾಬ್, ಇದು ಟೆಂಪರವರಿ ಅಲ್ಲ. ಸೊ ನೋಡಿ, ಡೇ ಟು ಟೈಮು ಆನ್ಲೈನ್ ಅಪ್ಲಿಕೇಶನ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 10 ಗಂಟೆ 4ನೇ ತಾರೀಕು, ಆ 4ನೇ ತಾರೀಕು 6ನೇ ತಿಂಗಳು, ಅಂದರೆ ಇದೇ ತಿಂಗಳು 4ನೇ ತಾರೀಕು, ಇನ್ನು 3 ದಿನ ಇದೆ. ಸೊ ನಿಮಗೆ ಅಲ್ಲಿ ಏನು ಲಿಂಕ್ನ ತೋರಿಸಿದೆ ಎನೇಬಲ್ ಆಗಿಲ್ಲ ಅಂತೇಳಿ, ಅದು ನಿಮಗೆ 4ನೇ ತಾರೀಕು 10 ಗಂಟೆ ಮೇಲೆ ಎನೇಬಲ್ ಆಗುತ್ತೆ. ಕ್ಲೋಸ್ ಯಾವಾಗ ಆಗುತ್ತೆ ಅಂದರೆ 7ನೇ ತಿಂಗಳು 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ, ಅದೇ 10 ಗಂಟೆಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಅದಾದ ನಂತರ ಏನಾದರೂ ನಿಮಗೆ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಬೇಕು ಅನ್ನೋದಿತ್ತಂದರೆ 4ನೇ ತಾರೀಕು 7ನೇ ತಿಂಗಳು ಅಂದರೆ ಎಕ್ಸ್ಟ್ರಾ 1 ದಿನ ಕೊಟ್ಟಿರ್ತಾರೆ, ಇದು ಎಡಿಟಿಂಗ್ ಮಾಡೋದಕ್ಕೆ. ಏನಾದರೂ ಎಡಿಟ್ ಮಾಡಬೇಕು, ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ಆ 1 ದಿನದಲ್ಲಿ ನೀವು ಎಡಿಟ್ ಮಾಡ್ಕೊಳ್ಬೋದು. ಅದಾದ ನಂತರ ಯಾವಾಗ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು 11ನೇ ತಾರೀಕು 7ನೇ ತಿಂಗಳು, ಅಂದರೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. 4ನೇ ತಾರೀಕಿಂದ 11ನೇ ತಾರೀಕುವರೆಗೂ ಎಡಿಟ್ ಮಾಡೋದಕ್ಕೆ ವಿಂಡೋನ ಓಪನ್ ಮಾಡಿರ್ತಾರೆ. ಡೇಟು ಮತ್ತು ಎಕ್ಸಾಮಿನೇಷನಿನ ಡೇಟು ಇನ್ನೂ ಮೆನ್ಷನ್ ಮಾಡಿಲ್ಲ, ಬಟ್ ಟೆಂಟೇಟಿವ್ ಆಗಿ ಆಗಸ್ಟ್ ತಿಂಗಳಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇದು ಮುಂದೆನೂ ಹೋಗ್ಬೋದು. ಸೊ ಪ್ರಿಪೇರ್ ಆಗ್ತಾ ಇರೋರಿಗೆ ಇದು ಅನುಕೂಲ ಆಗುತ್ತೆ. ಈಗ ವೇಕೆನ್ಸೀಸ್ ಯಾವ ಕಡೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ನ ಕೊಟ್ಟಿದ್ದಾರೆ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ 100 ವೇಕೆನ್ಸಿ ಇರೋಂಥದ್ದು. ಸೊ ಡಿಫ್ರೆಂಟ್ ಸರ್ಕಲ್ಸಲ್ಲಿ ವೇಕೆನ್ಸೀಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. A&N ಅಂಡಮಾನ್ ನಿಕೋಬಾರ್, ಆಂಧ್ರ ಪ್ರದೇಶ್, ಅಸ್ಸಾಂ, ಈ ರೀತಿಯಲ್ಲಿ ನೀವು ನೋಡ್ತಾ ಹೋಗ್ಬೋದು. SC, ST, OBC, EWS ಮತ್ತು URಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ ಟೋಟಲ್ ಆಗಿ 6 ರಾಜ್ಯದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆಯೂ ಡೀಟೇಲ್ನ ಕೊಟ್ಟಿದ್ದಾರೆ. ಸೊ ನೀವು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ಯಾವ ರಾಜ್ಯದಲ್ಲಿದೆ ಅಂತ ನೋಡ್ಕೊತಾ ಹೋಗ್ಬೋದು. ಅದಾದ ನಂತರ ನಿಮಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸರ್ ನಾನು ಒಂದೇ ಸರ್ಕಲ್ಗೆ ಇಷ್ಟು ಸರ್ಕಲ್ಸ್ 21 ಸರ್ಕಲ್ಗಳಿದ್ದಾವೆ, 21 ಸರ್ಕಲ್ಸ್ಗೂ ಅಪ್ಲೈ ಮಾಡ್ಬೋದಾ ಅಥವಾ ನಮ್ಮ ಒಂದೇ ಸರ್ಕಲ್ಗೆ ಅಪ್ಲೈ ಮಾಡ್ಬೋದಾ ಅಂತಂದರೆ ನೀವು ಎಷ್ಟು ಸರ್ಕಲ್ಸ್ಗಾದರೂ ಅಪ್ಲೈ ಮಾಡ್ಬೋದು, ಅಂದರೆ ಎಷ್ಟು ರಾಜ್ಯಗಳಿಗಾದರೂ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತೇಳಿ. ಹೈಯೆಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ನಮ್ಮ ರಾಜ್ಯದಲ್ಲಿ ನನಗೆ ಕಾಣ್ತಾ ಇದೆ. 26 ವೇಕೆನ್ಸಿ ಇರೋಂಥದ್ದು. ಜನರಲ್ ಮೆರಿಟ್ಗೆ ಅಂದರೆ URಗೆ ಯಾರಾದರೂ ತೊಗೊಳ್ಬೋದು ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ, ಅದಕ್ಕೆ 23 ಇದೆ. EWSಗೆ 2 ವೇಕೆನ್ಸೀಸು ಮತ್ತು SC STನಲ್ಲಿ 1 ಹಾಗೂ OBCಗೆ 0 ವೇಕೆನ್ಸೀಸ್ ಇರೋಂಥದ್ದು. ಸೊ 23 ವೇಕೆನ್ಸೀಸು ಜನರಲ್ ಮೆರಿಟಲ್ಲಿರುತ್ತೆ. ಸೊ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಕೊಳ್ಬೋದು ಈ ಒಂದು ವೇಕೆನ್ಸೀಸ್ಗೆ. ಮೊತ್ತ ಕರ್ನಾಟಕದಲ್ಲಿ 26 ವೇಕೆನ್ಸೀಸ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಒಂದೇ ಸರ್ಕಲ್ಗೆ ಹಾಕದೆ ಎಲ್ಲ ಸರ್ಕಲ್ಸ್ಗೂ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಪ್ಲೈ ಮಾಡ್ತೀನಿ, ಆಂಧ್ರ ಪ್ರದೇಶ್ ಅಪ್ಲೈ ಮಾಡ್ತೀನಿ, ತೆಲಂಗಾಣ ಅಪ್ಲೈ ಮಾಡ್ತೀನಿ, ಕೇರಳ, ಮಹಾರಾಷ್ಟ್ರ, ಈ ಥರ ಎಷ್ಟು ಸರ್ಕಲ್ಸ್ಗಾದರೂ ಅಪ್ಲೈ ಮಾಡೋದು. 21ಕ್ಕೆ 21 ಸರ್ಕಲ್ಸ್ಗೂ ಅಪ್ಲೈ ಮಾಡೋದು. ಆದರೆ ನೀವು ಇನ್ ಕೇಸ್ ಶಾರ್ಟ್ ಲಿಸ್ಟ್ ಆದರೆ ನೀವು ಎಷ್ಟು ಸರ್ಕಲ್ಸ್ನ ಆಪ್ಟ್ ಮಾಡಿರ್ತೀರ, ಎಷ್ಟು ಸರ್ಕಲ್ಸ್ನ ಚೂಸ್ ಮಾಡಿರ್ತೀರ, ಅಷ್ಟು ಸರ್ಕಲ್ಗಳಲ್ಲಿ ಮಾತ್ರ ನಿಮ್ಮ ಪೋಸ್ಟಿಂಗ್ ನಡೆಯುತ್ತೆ. ಸೊ ಅದೊಂದು ಗಮನದಲ್ಲಿ ಇರಬೇಕು. ಅದಾದ ನಂತರ ಇಲ್ಲಿ ನೋಡಿ, ನೆಕ್ಸ್ಟ್ ಇದರ ಒಂದು ಪೇ ಸ್ಕೇಲ್ ಏನಿದೆ ಅಂತ ನೋಡೋದಾದರೆ 16,400 ರೂಪಾಯಿ ಬೇಸಿಕ್ ಪೇ ಆಗಿರುತ್ತೆ. 16,400 ರೂಪಾಯಿ. ಇದು ಸೆಕೆಂಡ್ ಪೇ ರಿವಿಷನ್ ಪ್ರಕಾರ, ಇದು 2007 ಪೇ ಸ್ಕೇಲ್ ಪ್ರಕಾರ ಆಗಿರುತ್ತೆ. ಮುಂದೆ ರಿವಿಷನು ಆಗಿರ್ಬೋದು ಅದು. ಸೊ 16,400 ರೂಪಾಯಿ ಅಂದರೆ ನಿಮಗೆ ಓವರಾಲ್ ಆಗಿ ಒಂದು 35,000ವರೆಗೂ ನಿಮಗೇನು ಸ್ಯಾಲರಿ ಬರಬಹುದು, ಇನ್ ಹ್ಯಾಂಡ್ ಸ್ಯಾಲರಿ ಅಂದರೆ ಡೇ ಅಲೌನ್ಸಸ್ ಎಲ್ಲ ಇನ್ಕ್ಲೂಡ್ ಆಗಿ. ಅದಾದ ನಂತರ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ 21 ಸರ್ಕಲ್ಸಲ್ಲಿ ಎಷ್ಟು ಸರ್ಕಲ್ಸ್ಗಾದರೂ ನೀವು ಅಪ್ಲೈ ಮಾಡ್ಕೊಳ್ಳೋದು, ಇದನ್ನು ನೀವು ಗಮನದಲ್ಲಿ ಇರಬೇಕು, ಚೂಸ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಈಗ ಕ್ವಾಲಿಫಿಕೇಷನು ಅದೆಲ್ಲ ಮುಂದೆ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಈಗ ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಏಜ್ ಲಿಮಿಟ್ ನೋಡಿ, ಇದು ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥ ಏಜ್ ರಿಲ್ಯಾಕ್ಸೇಷನು URಗೆ ಮತ್ತು OBC ಅವರಿಗೆ EWS ಕ್ಯಾಂಡಿಡೇಟ್ಸ್ಗೆ 30 ವರ್ಷ ಆಗಿರುತ್ತೆ. ಇಲ್ಲಿ OBC ಕ್ರಿಮಿ ಲೇಯರ್, ಇದು ನಾನ್ ಕ್ರಿಮಿ ಲೇಯರ್ ಅಲ್ಲ. ನೀವು ಇನ್ ಕೇಸ್ ನಾನ್ ಕ್ರಿಮಿ ಲೇಯರ್ ಅಂಡರಲ್ಲಿ ಬರ್ತೀರಾ ಅಂತಂದರೆ 33 ವರ್ಷ ಆಗಿರುತ್ತೆ. ಕ್ರಿಮಿ ಲೇಯರ್ಗೆ ನಾನ್ ಕ್ರಿಮಿ ಲೇಯರ್ಗೆ ಏನು ವ್ಯತ್ಯಾಸ ಅಂದರೆ ಲ್ಯಾಂಡ್ ಹೋಲ್ಡ್ ಆಗಿರ್ಬೋದು ಅಥವಾ ಇನ್ಕಮ್ ಏನು ವೇರಿಯೇಷನ್ ಇದೆಲ್ಲ 8 ಲಕ್ಷದ ಮೇಲ್ಗಡೆ ಅಂತೇಳಿ. ಸೊ 8 ಲ್ಯಾಕ್ ಮೇಲ್ಗಡೆ ಇತ್ತು ಅಂದರೆ ನೀವು ಕ್ರಿಮಿನಲ್ ಕೆಳಗೆ ಬರ್ತೀರಾ. ನೀವು ಡಾಕ್ಯುಮೆಂಟ್ ಇಶ್ಯೂ ಮಾಡ್ಕೊಂಡಿರ್ತೀರ, ಡಾಕ್ಯುಮೆಂಟ್ ಮೇಲೆ ಮೆನ್ಷನ್ ಮಾಡ್ತೀರಾ ನೀವು ಕ್ರಿಮಿಲೇಯರ್ ಬರ್ತೀರಾ ಅಥವಾ ನಾನ್ ಕ್ರಿಮಿಲೇಯರ್ ಬರ್ತೀರಾ ಅಂತೇಳಿ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ UR, EWS, OBC ಕ್ರಿಮಿಲೇಯರ್ ಅವರಿಗೆ 30 ವರ್ಷ ಆಗಿರುತ್ತೆ ಮ್ಯಾಕ್ಸಿಮಮ್ ಲಿಮಿಟು. OBC ನಾನ್ ಕ್ರಿಮಿಲೇಯರ್ ಆಸ್ಪಿರೆಂಟ್ಸ್ಗೆ 33 ವರ್ಷ, ಇದು ರಿಲ್ಯಾಕ್ಸೇಷನ್ ಇನ್ಕ್ಲೂಡ್ ಆಗಿ. SC ST ಆಸ್ಪಿರೆಂಟ್ಸ್ಗೆ 35 ವರ್ಷ ರಿಲ್ಯಾಕ್ಸೇಷನ್ ಇನ್ಕ್ಲೂಡ್ ಆಗಿ. ಇದೇ ರೀತಿಯಲ್ಲಿ PWBD ಕ್ಯಾಂಡಿಡೇಟ್ಸ್, BSNL ಎಂಪ್ಲಾಯೀಸ್, BSNLನಲ್ಲಿರುವಂಥ PWBD ಕ್ಯಾಂಡಿಡೇಟ್ಸ್ಗೆ ಎಲ್ಲ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಅದಾಗಿ ನಂತರ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮಗಾಯಿತು. ಫೀಸ್ ಬಗ್ಗೆ ನೋಡೋಣ ಈಗ. ಸೊ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ, ಇದೊಂದು ಬಗ್ಗೆ ನೋಡೋಣ. ಸೆಲೆಕ್ಷನ್ ಪ್ರಾಸೆಸ್ ನೋಡೋದಾದರೆ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು CBT ಟೆಸ್ಟ್ ಆಗಿರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇಲ್ಲಿ ನಿಮಗೆ 3 ಸೆಕ್ಷನ್ಸ್ನ ನೋಡ್ತೀರಾ.
ಒಂದು ಸೆಕ್ಷನ್ 1 ಇಂಜಿನಿಯರಿಂಗ್ ಬೇಸ್ಡ್ ಪೇಪರ್ ಆಗಿರುತ್ತೆ, ಸೆಕ್ಷನ್ 2 ಅದು ಇಂಜಿನಿಯರಿಂಗ್ ಬೇಸ್ಡ್ ಪೇಪರ್ ಆಗಿರುತ್ತೆ, ಸೆಕ್ಷನ್ 3 ಜನರಲ್ ಎಬಿಲಿಟಿ ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಸೆಕ್ಷನ್ಸ್ ಆಗಿರುತ್ತೆ. ಸೊ ನೋಡಿ, ಯಾರೆಲ್ಲ ಆಪ್ಟಿಟ್ಯೂಡಲ್ಲಿ ಸ್ಟ್ರಾಂಗ್ ಇದ್ದೀರಾ, ಟೆಕ್ನಿಕಲಲ್ಲಿ ಸ್ಟ್ರಾಂಗ್ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ನಿಮಗೆ ಸೂಟಬಲ್ ಆಗಿರುವಂಥ ನೋಟಿಫಿಕೇಶನ್ ಆಗಿರುತ್ತೆ. ಮೊದಲು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಕೇವಲ CBT ಒಂದೇ ಇರುತ್ತೆ, ಒಂದೇ ರೌಂಡು. ಈ ರೌಂಡಲ್ಲಿ ನಿಮಗೆ 3 ಸೆಕ್ಷನ್ಸು, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಅಂತೇಳಿ. ಸೆಕ್ಷನ್ 1 ಟು ಟೆಕ್ನಿಕಲ್, ಸೆಕ್ಷನ್ 3 ಆಪ್ಟಿಟ್ಯೂಡ್ ಆಗಿರುತ್ತೆ. ಈ 3 ಸೆಕ್ಷನ್ನ ನೀವು 3 ಗಂಟೆ 3 ಅವರ್ಸ್ ಡ್ಯೂರೇಷನ್ ಕೊಡ್ತೀರಾ, ಒಟ್ಟಿಗೆ ಕೊಡ್ತೀರಾ. ಒಂದೇ ಸಮದ ಕೂತ್ಕೊಂಡ್ರೆ 3 ಗಂಟೆ ಕೂತ್ಕೊಳ್ತೀರಾ, 3 ಸೆಕ್ಷನ್ ಒಂದೇ ಸಲ ಕೊಡ್ತೀರಾ. ಅಂದರೆ 3 ಗಂಟೆ ಒಳಗಡೆ ಡಿಫ್ರೆಂಟ್ ಸೆಕ್ಷನ್ಸ್ನ ಅಟೆಂಡ್ ಮಾಡ್ಕೊಳ್ತೀರಾ. ಸೊ ನೀವು ಫಸ್ಟ್ ಸೆಕ್ಷನ್ನ ಬೆಳಗ್ಗೆ ಕೊಟ್ಟು, ಸೆಕೆಂಡ್ ಸೆಕ್ಷನ್ನ ಮಧ್ಯಾಹ್ನ ಕೊಟ್ಟು, ಈ ರೀತಿಯಲ್ಲಿ ಇಲ್ಲ. 3 ಅವರ್ಸಲ್ಲಿ 3 ಸೆಕ್ಷನ್ಸ್ ನೀವು ಅಟೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನೋಡೋಣ ಮುಂದೆ. ಈ ಸೆಕ್ಷನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ, ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತೆಲ್ಲ ಡೀಟೇಲ್ ನೋಡೋಣ. ಇದು CBT 1, ಇದು ಮೊದಲ ಸ್ಟೇಜ್ ಆಗಿರುತ್ತೆ. ಸೆಕೆಂಡು, ಯಾರೆಲ್ಲ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊತೀರಾ, ಕಟ್ ಆಫ್ ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಕ್ವಾಲಿಫೈ ಮಾಡ್ಕೊಳ್ತೀರಾ. ನೆಕ್ಸ್ಟ್ ನೀವು DVಗೆ ಹೋಗ್ತೀರಾ. DV ಆಗಿದ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ, ಆದಮೇಲೆ ಅಪಾಯಿಂಟ್ಮೆಂಟ್ ಲೆಟರ್, ಇಷ್ಟೇ. ಸೊ ಇಲ್ಲಿ ಯಾವುದೇ ಥರದ ಇಂಟರ್ವ್ಯೂ, ಗೇಟ್ ಸ್ಕೋರ್ ಯಾವುದೂ ಬೇಕಾಗಿಲ್ಲ. ಡೈರೆಕ್ಟಾಗಿ CBT ಅಟೆಂಡ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು, ನೀವು ಎಂಟ್ರಿ ಆಗ್ಬೋದು. ಈಗ ನೆಕ್ಸ್ಟ್ ಡೀಟೇಲ್ನ ನೋಡ್ತಾ ಹೋಗೋಣ. ನಿಮಗೆ ನೆಕ್ಸ್ಟ್ ಡೀಟೇಲ್ ಏನಂತಂದರೆ ಎಕ್ಸಾಮಿನೇಷನ್ ಇದು ಸ್ಕೀಮು ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನಾನು ಹೇಳಿದ್ನಲ್ಲ, 3 ಸೆಕ್ಷನ್ಸ್ ಅಂತ ಯಾವ ಥರ ಅಂತ ಹೇಳ್ತೀನಿ ನೋಡಿ. ಎಲ್ಲವೂ MCQ ಫಾರ್ಮೇಟ್ ಇರುತ್ತೆ, ಈಗಾಗಲೇ ಹೇಳಿದ್ದೀನಿ. ಸೊ ನಾನು ಈಗಾಗಲೇ ಹೇಳಿದಂತೆ ನಿಮಗೆ 3 ಅವರ್ ಡ್ಯೂರೇಷನ್ ಇದು, ಇಲ್ಲಾಗಲೇ ಹೇಳಿದೆ ನೋಡಿ, 3 ಅವರ್ ಡ್ಯೂರೇಷನಿನ ಎಕ್ಸಾಮು. ಈಚ್ ಸೆಕ್ಷನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದರೆ 200 ಮಾರ್ಕು, 550 ಕ್ವಶನ್. 50 ಕ್ವಶನ್ಸ್ ಸೆಕ್ಷನ್ 1, 50 ಕ್ವಶನ್ಸ್ ಸೆಕ್ಷನ್ 2, 20 ಕ್ವಶನ್ಸ್ ಸೆಕ್ಷನ್ 3. ಸೊ ಓವರಾಲ್ ಆಗಿ 120 ಕ್ವಶನ್ನು, 480 ಮಾರ್ಕು. ಸೊ 120 ಕ್ವಶನ್ನು, 480 ಮಾರ್ಕು. 0, 8, 4. ಸೊ ಈಚ್ ಕ್ವಶನ್ನಿಗೆ ಎಷ್ಟು ಮಾರ್ಕ್ಸ್ ಅಂತ ಆಯಿತು, 4 ಮಾರ್ಕ್ಸ್ ಅಂತ ಆಯಿತು. ಹಾಗಿದ್ದಾಗ ಒಂದು ಕ್ವಶನ್ ಏನಾದರೂ ನೆಗೆಟಿವ್ ಅಲ್ಲೋಯ್ತು ಅಂದರೆ, ನೆಗೆಟಿವ್ ಮಾರ್ಕಿಂಗಲ್ಲಿ ಹೋಯ್ತು ಅಂದರೆ ಅದಕ್ಕೆ ನೆಗೆಟಿವ್ ಇದೆಯಾ ಅಲ್ಲ ಅಂತ ಅನ್ನೋದ್ರ ಬಗ್ಗೆನೂ ಕೊಟ್ಟಿರ್ತಾರೆ. ಇಲ್ಲಿ ನೋಡೋಣ. ಸೊ ನಿಮಗೆ ಇದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳಿದ್ದೀನಿ. 3 ಅವರ್ಸ್ ಎಕ್ಸಾಮಿನೇಷನು, 3 ಸೆಕ್ಷನ್ ಇರುತ್ತೆ ಅಂತಲೇ ಹೇಳಿದ್ದೀನಿ. ಸಿಲೆಬಸ್ನ ಕೊನೆಯದಾಗಿ ಡಿಸ್ಕಸ್ ಮಾಡೋಣ. ಸೊ ನೋಡಿ, ನಿಮಗೆ ಕರೆಕ್ಟ್ ಆನ್ಸರ್ ಆದರೆ 4 ಮಾರ್ಕ್ ಬರುತ್ತೆ. ಇನ್ ಕೇಸ್ ನೆಗೆಟಿವ್ ಮಾರ್ಕ್ ಆಯಿತು ಅಂದರೆ 1 ಮಾರ್ಕ್ ವಿಲ್ ಬಿ ಡಿಡಕ್ಟೆಡ್. ಸೊ 1 ಮಾರ್ಕ್ನ ಡಿಡಕ್ಷನ್ ಮಾಡ್ಕೊಳ್ತಾರೆ. ಸೊ ಇದನ್ನೊಂದು ನೆನಪಿರಲಿ. ಸೊ ಹೇಳಬೇಕಂದ್ರೆ 1/4 ಅಂತ ಆಗ್ಬೋದು. ಇದು 4 ಕ್ವಶನ್ ತಪ್ಪಾದರೆ, ಒಂದು ಕ್ವಶನ್ ಒಂದು ಕ್ವಶನ್ ತಪ್ಪಾಯಿತು ಅಂದರೆ ನಿಮಗೆ 1/4 0.25 ಅಂತ ಅನ್ಬೋದು. 4 ಮಾರ್ಕಿಗೆ 1 ಮಾರ್ಕ್ ಡಿಡಕ್ಷನ್ ಮಾಡ್ತಾಯಿದ್ದಾರೆ. ಸೊ 1/4 ಆಗಲ್ಲ ಇದು. ಸೊ ನಿಮಗೆ ಒಂದು ಕ್ವಶನ್ ಕರೆಕ್ಟ್ ಆದರೆ 4 ಮಾರ್ಕ್ಸ್ ಸಿಗುತ್ತೆ, ಒಂದು ಕ್ವಶನ್ ತಪ್ಪಾಯಿತು ಅಂದರೆ 1 ಮಾರ್ಕ್ ಡಿಡಕ್ಷನ್ ಆಗುತ್ತೆ. ಇದೊಂದು ಗಮನದಲ್ಲಿ ಇರಬೇಕು. ಅದಾದ ನಂತರ ಫೀಸ್ ಬಗ್ಗೆ ನೋಡೋಣ ಮುಂದೆ. ಸೊ ನಿಮಗೆ ಈಗಾಗಲೇ ಹೇಳಿದ್ದೀನಲ್ಲ. ಮತ್ತು ಅದಾಗಿ ನಂತರ ನೋಡಿ, ಇಂಜಿನಿಯರಿಂಗ್ ಲೆವೆಲ್ ಇರುತ್ತೆ ಈ ಎಕ್ಸಾಮಿನೇಷನು. ಸೊ ಯಾಕಂದರೆ ಇಂಜಿನಿಯರಿಂಗ್ ಬೇಸ್ಡ್ ಮೇಲೆ ಆಗಿರೋಕ್ಕಂದ್ರೆ ಇಂಜಿನಿಯರಿಂಗ್ ಲೆವೆಲ್ ಇರುತ್ತೆ. ಅದಾಗಿ ನಂತರ ಬಾಂಡು ಇದೆಲ್ಲ ಮೆನ್ಷನ್ ಮಾಡಿದರೆ, ಈ ಬಾಂಡ್ ಡೀಟೇಲ್ಸ್ನೆಲ್ಲ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಸಲ ನೋಡ್ಕೊಳ್ಳಿ. ಅದಾಗಿನ ನಂತರ ನೋಡಿ, ಇಲ್ಲಿ ನೆಕ್ಸ್ಟು ಸೀನಿಯರಿಟಿ ಇದೆಲ್ಲ ಪ್ರಮೋಷನ್ ಬೇಸ್ಡ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಮತ್ತು ಎಕ್ಸಾಮ್ ಫೀಸ್ ಬಗ್ಗೆ ಹೇಳ್ತಾನೆ. ಸೊ ನೋಡಿ, ಇಲ್ಲಿ 2,000 ರೂಪಾಯಿ ಫೀಸು ಯಾರಿಗೆ, OBC, UR ಮತ್ತು EWS ಕ್ಯಾಂಡಿಡೇಟ್ಸ್ಗೆ. 1,000 ರೂಪಾಯಿ ಫೀಸು SC, ST, PWD ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಇರುತ್ತೆ. ಇದು ಯಾವುದೇ ಥರದ ರಿಫಂಡಬಲ್ ಫೀಸ್ ಅಲ್ಲ. ನೀವು ಎಕ್ಸಾಮ್ ಅಟೆಂಡ್ ಮಾಡಲಿ ಮಾಡದೆ ಹೋಗಲಿ ಫೀಸು ಹೊಟ್ಟೋದಂಗೆ. ಸೊ ಒಂದು ಸಲ ಪೇ ಮಾಡಿದ್ದು ರಿಫಂಡ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ರೈಲ್ವೆ ಎಕ್ಸಾಮಲ್ಲಿ ನೀವು ಫಸ್ಟ್ CBT 1 ಅಟೆಂಡ್ ಮಾಡಿದ್ರೆ ರಿಫಂಡ್ ಆಗುತ್ತೆ. ಬಟ್ BSNL ನೀವು ಅಟೆಂಡ್ ಮಾಡಿ ಮಾಡದೆ ಹೋಗಲಿ ಫೀಸು ರಿಫಂಡ್ ಆಗೋಲ್ಲ. ಸೊ ಇಲ್ಲ ಹೇಳ್ತೀನಿ, UR, OBC ಕ್ಯಾಂಡಿಡೇಟ್ಸ್, EWS ಕ್ಯಾಂಡಿಡೇಟ್ಸ್ ಎಷ್ಟು 2,000 ರೂಪಾಯಿ, SC, ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಆಗಿರುತ್ತೆ. ಇದು ಎಕ್ಸಾಮಿನೇಷನ್ ಫೀಸ್. ಇದನ್ನೆಲ್ಲ ಪೋರ್ಟಲ್ ಮುಖಾಂತರ, ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡ್ಕೊಳ್ತೀರಾ. ಫೀ ಏನಂತರ ಅಪ್ಲಿಕೇಶನ್ ಹಾಕೋದಾಗಲಿ, ಫೀ ಪೇ ಮಾಡೋದೆಲ್ಲ ಆಗಲಿ. ನೆಕ್ಸ್ಟು ನಿಮಗೆ ಇನ್ನೊಂದು ಏನು ಗೊತ್ತಾಗಬೇಕು ಅಂದರೆ, ಇಲ್ಲಿ ಇದೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ. ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಡಿಸ್ಕ್ವಾಲಿಫಿಕೇಷನ್ ಯಾವ ಥರ ಆಗ್ತಿರ್ವಿ, ಅದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ನಾವು ಏಜ್ ಲಿಮಿಟ್ನ ನೋಡಿದ್ವಿ, ವೇಕೆನ್ಸೀಸ್ ಎಷ್ಟಿದೆ ಅದೆಲ್ಲ ನೋಡಿದ್ವಿ. ಈಗ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದು ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಆಗಿರುವಂಥದ್ದು ನೋಟಿಫಿಕೇಷನು. ಸೊ ಬ್ಯಾಚುಲರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಸೊ ಇಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂತ ನೋಡೋದಾದರೆ, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಷನ್, ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಇನ್ ರೇಡಿಯೋ, ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್. ಇಷ್ಟರಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದರೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್ MSc ಎಲೆಕ್ಟ್ರಾನಿಕ್ಸ್ ಅಥವಾ MSc ಕಂಪ್ಯೂಟರ್ ಸೈನ್ಸ್ ಆಗಿದ್ದರೂ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಇದು ಮೇನ್ ಇಂಪಾರ್ಟೆಂಟು. ಇದನ್ನು ನೆನಪಿಟ್ಕೊಳ್ಳಿ, ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇದು. ನೆಕ್ಸ್ಟ್ MTech ಕಂಪ್ಲೀಟ್ ಆಗಿದೆ ಸರ್ ನಾನು ಅಂತಂದರೂ ಅಪ್ಲೈ ಮಾಡ್ಕೊಳ್ಬೋದು. ಅದಾದ ನಂತರ ನೋಡಿ, ಸೊ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅಂದರೆ ಅಪ್ಲೈ ಮಾಡೋಕ್ಕೆ ಬರಲ್ಲ, ರೆಗ್ಯುಲರಾಗಿ ಕಂಪ್ಲೀಟ್ ಆಗಿರಬೇಕು. ಸೊ ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಕೊಳ್ಬೋದು ಇದಕ್ಕೆ. ನೆಕ್ಸ್ಟ್ ನೋಡಿ, ಸಿಲೆಬಸ್ ಬಗ್ಗೆ ಬರೋದಾದರೆ ನಾನು ಈಗಾಗಲೇ ಹೇಳಿದ್ದೀನಿ, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಇರುತ್ತೆ. ಫಸ್ಟು ಟೆಕ್ನಿಕಲ್ ಪೇಪರ್, ಸೆಕೆಂಡು ಟೆಕ್ನಿಕಲ್ ಪೇಪರ್, 3ನೇದು ಜನರಲ್ ಎಬಿಲಿಟಿ ಟೆಸ್ಟ್. ಸೊ ಇದು ಬಂದು ನಿಮಗೆ ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಡಿಗ್ರಿ ಲೆವೆಲಲ್ಲಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ.
ಸೊ ಇದು ಒಂದು ಗಮನದಲ್ಲಿರಬೇಕಾಗುತ್ತೆ ನಿಮಗೆ. ಸಿಲೆಬಸ್ ಬಗ್ಗೆ ನೋಡಿ, ಯಾರೆಲ್ಲ ಎಲೆಕ್ಟ್ರಾನಿಕ್ಸ್ ಇದ್ದೀರಾ ಫಸ್ಟ್ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನೀವು 4 ವರ್ಷ ಇಂಜಿನಿಯರಿಂಗ್ ಅಥವಾ 3 ವರ್ಷ ಏನು ಇಂಜಿನಿಯರಿಂಗ್ ಮಾಡಿರ್ತೀರ ಡಿಪ್ಲೊಮಾ ಮೇಲೆ ಆದರೆ, ಸೊ ಸಿಲೆಬಸ್ಸಲ್ಲಿ ನೀವೇನು ಓದಿದ್ರೆ ಅದೇ ಟಾಪಿಕ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಕಟ್ಟಾಗಿ. ಸೊ ಯಾರೆಲ್ಲ ಜಾಬ್ ತೊಗೊಂಡ್ರೆ ಸಾಕು, ಜಾಬ್ ಸಿಕ್ಕರೆ ಸಾಕು ಅಂತ ಇದು ಮಾಡ್ತಾ ಇದ್ದೀರಾ, ಫಸ್ಟ್ ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. KPTCL ಆಗಿರ್ಬೋದು, KPCL ಪ್ರಿಪೇರ್ ಆಗ್ತಿರೋಂಥವ್ರು ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯಾವುದಾದ್ರೂ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೆ ಈ ನೋಟಿಫಿಕೇಷನ್ ಭಾಳ ಉಪಯುಕ್ತವಾಗಿರುತ್ತೆ. ನೋಡಿ, ಮೆಟೀರಿಯಲ್ಸ್ ಆ್ಯಂಡ್ ಕಾಂಪೊನೆಂಟ್ಸು ಸಿಲೆಬಸ್ಸಲ್ಲಿ ನೋಡಿ ಸೆಕ್ಷನ್ 1ಗೆ ಏನೇನಿದೆ, ಫಿಸಿಕಲ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಐಸಿಸ್, ನೆಕ್ಸ್ಟ್ ಸಬ್ಜೆಕ್ಟ್ 3 ನೆಟ್ವರ್ಕ್ ಥಿಯರಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ನೋಡಿ, ಎಲ್ಲ ನೀವು ಇಂಜಿನಿಯರಿಂಗಲ್ಲಿ ಓದಿರೋಂಥ ಸಬ್ಜೆಕ್ಟ್ಸೇ. ನೋಡಿ, ಎಲೆಕ್ಟ್ರಾನಿಕ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಪವರ್ ಎಲೆಕ್ಟ್ರಾನಿಕ್ಸ್, ಇದು ಸೆಕ್ಷನ್ 1ನಲ್ಲಿರುತ್ತೆ, ಎಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಸೆಕ್ಷನ್ 2ನಲ್ಲಿ ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ, ಕಂಟ್ರೋಲ್ ಸಿಸ್ಟಮ್ಸ್ ಬಗ್ಗೆ ಹೇಳಿದ್ದಾನೆ, ಕಮ್ಯುನಿಕೇಷನ್ ಸಿಸ್ಟಮ್ ಬಗ್ಗೆ ಹೇಳಿದ್ದಾರೆ. ಅದಾಗಿದ ನಂತರ ಮೈಕ್ರೋವೇವ್ ಇಂಜಿನಿಯರಿಂಗ್ ಆಗಿದೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗಿರುತ್ತೆ, ಯಾವುದು ಸೆಕ್ಷನ್ 2ನಲ್ಲಿ. ಅದೇ ರೀತಿಯಲ್ಲಿ ಮೈಕ್ರೋ ಪ್ರೊಸೆಸರ್, ಇದೆಲ್ಲ ಸೆಕ್ಷನ್ 2ಅಲ್ಲಿ. ಇನ್ನು ಸೆಕ್ಷನ್ 3ಅಲ್ಲಿ ನೋಡಿ ಜನರಲ್ ಎಬಿಲಿಟಿ. ಸೊ ಜನರಲ್ ಎಬಿಲಿಟಿನಲ್ಲಿ ಏನೇನಿದೆ ಅಂತ ಅನ್ನೋದನ್ನು ನೋಡೋದಾದರೆ, ಸೊ ಇಲ್ಲಿ ನಿಮಗೆ ಸೆಕ್ಷನ್ 3ಅಲ್ಲಿ ಆಪ್ಟಿಟ್ಯೂಡ್ ಅಂತ ಹೇಳಿದೆ. ಜನರಲ್ ಎಬಿಲಿಟಿ ಟೆಸ್ಟ್ ಅಂದರೆ ನಿಮಗೆ ಕಾಂಪ್ರಿಹೆನ್ಷನ್ ರೀಡಿಂಗ್, ಇಂಗ್ಲೀಷ್ದು ಕಾಂಪ್ರಿಹೆನ್ಷನ್ ರೀಡಿಂಗ್ ಇದೆ, ಒಂದು 55 ಕ್ವಶನ್ ಸಾಲ್ವ್ ಮಾಡ್ಕೊಂಡು ಈಸಿಯಾಗಿ ಇದ್ರ ಮೇಲೆ ಸಾಲ್ವ್ ಮಾಡ್ಕೊಳ್ತೀರಾ. ಜನರಲ್ ನಾಲೆಡ್ಜ್ ಆಗಿರುತ್ತೆ. ಹಾಗೂ ನೋಡಿ, ಟೆಲಿಕಮ್ಯುನಿಕೇಷನ್, ರೀಸೆಂಟಾಗಿ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಇದೆ ಅದ್ರ ಮೇಲೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಮೇಲೆ ಮತ್ತು ಹಿಸ್ಟ್ರಿ, ಇಂಡಿಯನ್ ಜಾಗ್ರಫಿ ಮೇಲೂ ಕೇಳ್ತೀವಿ ಅಂತ ಹೇಳಿದ್ದಾರೆ. ಆಪ್ಟಿಟ್ಯೂಡ್ನೂ ಇರ್ಬೋದು ಇಲ್ಲಿ. ಸೊ ಇದು ಜನರಲ್ ಎಬಿಲಿಟಿ ಮೇಲೆ ಇರುವಂಥದ್ದು ಟಾಪಿಕ್ಸ್ ಇದು. ಸೊ ನೋಡಿ, ಇದು ನಿಮಗೆ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3ಯಲ್ಲಿರುವಂಥ ಸಿಲೆಬಸ್ ಬಗ್ಗೆ ಆಯಿತು. ನಿಮಗೆ ಇನ್ನೊಂದು ಮೇಯ್ನ್ ಏನು ತೋರಿಸ್ಬೇಕಂದ್ರೆ, ಪ್ರತಿ ಸೆಕ್ಷನಲ್ಲೂ ಕಟ್ ಆಫ್ ಇಟ್ಟಿದ್ದಾನೆ, 3 ಸೆಕ್ಷನಿಂದನೂ ಇಷ್ಟು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿರ್ಬೇಕಂತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನು ಒಂದು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಏನು ಎಕ್ಸಾಮ್ ಫಾರ್ಮೇಟ್ ಇದೆಯಲ್ಲ ಅದ್ರ ಕೆಳಗಡೆ ನೋಟಲ್ಲೇ ನಿಮಗೆ ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ನೋಡಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ ಪ್ರತಿ ಸೆಕ್ಷನ್ನಲ್ಲೂ. ಎಷ್ಟಪ್ಪ ಅಂತಂದರೆ, ಈಚ್ ಸೆಕ್ಷನ್ 1 ಇದೆ, ಸೆಕ್ಷನ್ 2 ಇದೆ, ಸೆಕ್ಷನ್ 3 ಇದೆ. ಸೊ ಸೆಕ್ಷನ್ 1ಇಂದ ಎಷ್ಟು, ಸೆಕ್ಷನ್ 2ಇಂದ ಎಷ್ಟು, ಸೆಕ್ಷನ್ 3ಇಂದ ಎಷ್ಟು ಅಂತ ಅನ್ನೋದಾದರೆ ಇಲ್ಲಿ ಮತ್ತೆ ಕ್ಯಾಟಗರಿ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರಿಗಂತಂದರೆ UR ಕ್ಯಾಂಡಿಡೇಟ್ಸ್ಗೆ ಮತ್ತು OBC ಕ್ಯಾಂಡಿಡೇಟ್ಸ್ಗೆ, UR, OBC ಮತ್ತು EWS ಕ್ಯಾಂಡಿಡೇಟ್ಸ್, UR ಮತ್ತು OBC ಕ್ಯಾಂಡಿಡೇಟ್ಸ್ ನೋಡಿ 40% ಇನ್ ಈ ಸೆಕ್ಷನ್ ಆ್ಯಂಡ್ ಓವರ್ ಆಲ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಈಚ್ ಆಲ್ 3 ಸೆಕ್ಷನ್ಸ್ ಶೆಲ್ ಬಿ 50% ಆಫ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಆ್ಯಂಡ್ OBC ಕ್ಯಾಂಡಿಡೇಟ್ಸ್. ಸೊ ಏನಂದರೆ ಸೆಕ್ಷನ್ 1 40% ಮಾರ್ಕ್ಸ್ ಗಳಿಸಲೇಬೇಕು. ಸೆಕ್ಷನ್ 2 ಏನಿದೆ ಇದು 40%, ಸೆಕ್ಷನ್ 3 ಏನಿದೆ ಇದು 40%. ಓವರಾಲ್ ಆಗಿ 3 ಸೆಕ್ಷನಿಂದ ನೋಡ್ಕೊಳ್ಳೋದಾದರೆ 50% ಮಾರ್ಕ್ಸ್ ಗಳಿಸಲೇಬೇಕು. ಅಂದರೆ 480 ಮಾರ್ಕ್ಸಲ್ಲಿ 240 ಮಾರ್ಕ್ಸ್ ಅಂತೂ ಗಳಿಸಲೇಬೇಕು. ಯಾರ್ಯಾರಿದು, UR ಮತ್ತು OBC ಕ್ಯಾಂಡಿಡೇಟ್ಸ್. ಸೊ UR, OBC ಕ್ಯಾಂಡಿಡೇಟ್ಸ್ಗೆ ಇದು ಕಂಡೀಷನ್ ಇರೋದು 40% ಈಚ್ ಸೆಕ್ಷನಲ್ಲಿ. ಯಾಕಂದರೆ ಇಲ್ಲಿ ನೋಡಿ 200 ಮಾರ್ಕ್ಸ್ ಈ ಸೆಕ್ಷನ್, 40% ಎಷ್ಟಾಗುತ್ತೆ, 80 ಮಾರ್ಕ್ ಅಲ್ವಾ. ಸೊ ಈ ಸೆಕ್ಷನಲ್ಲಿ 80 ಮಾರ್ಕ್ಸ್ ಬರಲೇಬೇಕು. ಓವರಾಲ್ ಆಗಿ ನೋಡಿಕೊಂಡಾಗ 80 × 3 ಎಷ್ಟಾಗುತ್ತೆ, 24, ಅಂದರೆ 240. ಬಟ್ ಇಲ್ಲೇನು ಹೇಳ್ತಾನೆ, 240 ಮಾರ್ಕ್, ಅದೇ 50% ಮಾರ್ಕ್ಸ್ ಇರಲೇಬೇಕು ಅಂತ ಹೇಳ್ತಾನೆ. ಸೊ ಈಚ್ ಸೆಕ್ಷನಲ್ಲಿ 40 ಮಾರ್ಕ್ಸ್ ಬರಲೇಬೇಕು. 3 ಸೆಕ್ಷನಿಂದ ಕಂಪ್ಯಾರಿಸನಲ್ಲಿ ತೊಗೊಂಡ್ರೆ, 3 ಸೆಕ್ಷನ್ನ ಕೊಲಾಬ್ರೇಟ್ ಮಾಡಿ ತೊಗೊಂಡ್ರೆ, ಓಕೆ, ನಿಮಗೇನ ಯೂನಿಫೈ ಮಾಡಿ ತೊಗೊಂಡ್ರೆ 240 ಮಾರ್ಕ್ಸ್ ಬರಲೇಬೇಕು. 50% ಮಾರ್ಕ್ಸ್ ಕ್ರಾಸ್ ಆಗಿರಲೇಬೇಕು. ಇದು UR ಮತ್ತು OBC ಕ್ಯಾಂಡಿಡೇಟ್ಸ್ಗೆ. ಇನ್ನು SC ST ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಫಾರ್ SC ST ಮತ್ತು OBCನಲ್ಲಿ ಇರೋ ನಾನ್ ಕ್ರಿಮಿಲೇಯರ್ ಆಸ್ಪಿರೆಂಟ್ಸ್. UR ಮತ್ತು ಇಲ್ಲೇನು OBC ಇದೆಲ್ಲ ಇದು ಕ್ರಿಮಿಲೇಯರ್. ಇದು SC ST ಮತ್ತು OBC ನಾನ್ ಕ್ರಿಮಿಲೇಯರು, PWD ಮತ್ತು EWS ಕ್ಯಾಂಡಿಡೇಟ್ಸ್ಗೆ ಒಳ್ಳೆ ಆಪರ್ಚುನಿಟಿ ನೋಡಿ ಇದು. ಸೊ ಇವ್ರಿಗೆ ಏನಪ್ಪ ಅಂತಂದರೆ, ಇವ್ರದ್ದು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಯಾರ್ಯಾರು SC ಮತ್ತು ST ಹಾಗೂ EWS ಕ್ಯಾಂಡಿಡೇಟ್ಸು ಮತ್ತು OBCನಲ್ಲಿರುವಂಥ ನಾನ್ ಕ್ರಿಮಿಲೇಯರ್ ಆಸ್ಪಿರೆಂಟ್ಸು ಮತ್ತು PWBD ಕ್ಯಾಂಡಿಡೇಟ್ಸ್, ಇವ್ರದ್ದೇನಪ್ಪ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದರೆ ಈಚ್ ಸೆಕ್ಷನ್ನಲ್ಲಿ ಎಷ್ಟಿರಬೇಕು ಅಂತ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಸೆಕ್ಷನ್ನಲ್ಲಿ 35% ಇರಬೇಕು. ಈ ಸೆಕ್ಷನ್ನಲ್ಲಿ ಎಷ್ಟಿರಬೇಕು, 35% ಇರಬೇಕು. ಅಂದರೆ 70, ಇಲ್ಲಿ 70. ಓಕೆ, ಯಾಕಂದರೆ 200 ಮಾರ್ಕ್ಸ್ ಈಚ್ ಪೇಪರ್ ಅಲ್ವಾ, 200 ಅಲ್ವಾ, ಸಾರಿ ಇಲ್ಲಿ 80 ಮಾರ್ಕ್ಸ್ ಇದೆ, 80 ಮಾರ್ಕ್ಸ್ ಸಾರಿ. ಸೊ ಇದು ನೋಡಿ, ಇದಕ್ಕೆ ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 40%, 35% ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಮಾರ್ಕ್ಸ್ನ ಇದು ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಇದ್ರ ಮೇಲೆ 35%, ಯಾವುದು ಈ ಸೆಕ್ಷನ್ 1 ಏನಿದೆ ಇಲ್ಲಿಂದ 35%, ಸೆಕ್ಷನ್ 2 ಇದನ್ನು 35%, ಇಲ್ಲಿನೂ 35% ಗಳಿಸಲೇಬೇಕು ಅಂತ ಹೇಳಿದ್ದಾರೆ. ಓವರಾಲ್ ಆಗಿ ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಅನ್ನೋದಾದರೆ, ಓವರಾಲ್ ಆಗಿ 45%. ಅಲ್ಲಿ UR ಮತ್ತು OBC ಕ್ಯಾಂಡಿಡೇಟ್ಸ್ ನಾನ್ ಕ್ರಿಮಿಲೇಯರ್ಗೆ ಎಷ್ಟಿತ್ತು, 50%. ನಿಮಗೆ ಎಷ್ಟು, 45%, ಅಂದರೆ 5% ಕನ್ಸೆಷನ್. ಈ ಸೆಕ್ಷನಲ್ಲಿ 40% ಇತ್ತು. SC ST ಮತ್ತು EWS OBC ನಾನ್ ಕ್ರಿಮಿಲೇಯರ್ ಆಸ್ಪಿರೆಂಟ್ಸ್ಗೆ 35% ಇಟ್ಟಿದ್ದಾರೆ. ಸೊ ಇದು ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಬಗ್ಗೆ ಇರುವಂಥ
ಒಂದು ಕಾನ್ಸೆಪ್ಟು. ಸೊ ನಿಮಗೆ ಈಗ ಡೀಟೇಲ್ ಏನು ಹೇಳಿದ್ದೀನಿ, ಇಷ್ಟು ಡೀಟೇಲ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದೀರಾ ಈ ಒಂದು ನೋಟಿಫಿಕೇಷನ್ ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಯಾಕಂದರೆ KPTCL ನೋಟಿಫಿಕೇಷನ್ ಭಾಳ ದೂರ ಇರೋಂಥ ನೋಟಿಫಿಕೇಷನ್ ಈಗಲೇ ಬರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಬರುತ್ತೆ, ಬಟ್ ಡಿಲೇ ಆಗ್ತದೆ. ನಿಮಗೆ ಈಗಾಗಲೇ ಗೊತ್ತಿರಬೇಕು, ರಾಜ್ಯ ಸರ್ಕಾರದಲ್ಲಿ CMನೂ ಚೇಂಜ್ ಆಗಿರೋ ಕಾರಣದ ನೋಟಿಫಿಕೇಷನ್ಸ್ ಡಿಲೇ ಆಗೋ ಸಾಧ್ಯತೆಯೇ ಇದ್ದಾವೆ. ಬಟ್ ಆಗಸ್ಟ್ ತಿಂಗಳಾದಮೇಲೆ 2026 ಆಗಸ್ಟ್ ತಿಂಗಳಾದಮೇಲೆ ಸಾಕಷ್ಟು ನೋಟಿಫಿಕೇಷನ್ಸ್ ಬರುತ್ತೆ. ಅಷ್ಟು ನೋಟಿಫಿಕೇಷನಲ್ಲಿ KPTCL ನೋಟಿಫಿಕೇಷನ್ ಆಗಿರುತ್ತೆ. ಬಟ್ ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಗಿರೋರಿಗೆ KPTCLಲ್ಲಿ ಅಪಾರ್ಚುನಿಟಿ ಇಲ್ಲದೇ ಇರೋ ಕಾರಣದಿಂದ ಈ ಒಂದು ನೋಟಿಫಿಕೇಷನ್ EC ಆಸ್ಪಿರೆಂಟ್ಸ್ಗೆ, ಟೆಲಿಕಾಮ್ ಆಸ್ಪಿರೆಂಟ್ಸ್ಗೆ, ಇನ್ಸ್ಟ್ರುಮೆಂಟೇಷನ್ ಆಸ್ಪಿರೆಂಟ್ಸ್ಗೆ ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಸೊ ಯಾರೆಲ್ಲ EC ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಮೊದಲು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಗೌರ್ಮೆಂಟ್ ಜಾಬ್ ಅಂತ ಅನ್ನೋರಿಗೆ ಈ ಒಂದು ನೋಟಿಫಿಕೇಷನ್ ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಸೊ ನಿಮ್ಗೆ ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಈ ಒಂದು ಡಾಕ್ಯುಮೆಂಟ್ ನಿಮಗೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಂತಲೂ ತೋರಿಸ್ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಓದಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.